ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಈ ದಿನ ಅಂದರೆ ನಿನ್ನೆ ಏಕಾದಶಿ ಇತ್ತು, ಸಫಲ ಏಕಾದಶಿ. ಅವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಹಾಗೆ ನಮ್ಮ ತಾಯಿ ಮನೆಯಲ್ಲಿ ಎಲ್ಲ ಮನೆ ಕ್ಲೀನ್ ಮಾಡಿ ವಾರ ಒಪ್ಪತ್ತು ಮಾಡಿ ಅಂದರೆ ಫೋಟೋ ಎಲ್ಲ ಒರೆಸಿ ದೀಪ ತೊಳೆದು ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ಮತ್ತು ನಮ್ಮ ಯಜಮಾನ್ರು ಊರಿಗೂ ಹೋಗಬೇಕಿತ್ತು. ಹಾಗಾಗಿ ಇಲ್ಲೇ ಎಷ್ಟು ಒಂದು 10:30 ಆಯಿತು ಫ್ರೆಂಡ್ಸ್. ಇಲ್ಲಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನನ್ನ ಮಗನ ಜೊತೆ ಬೈಕಲ್ಲಿ ನಮ್ಮ ಯಜಮಾನ್ರು ಊರಿಗೆ ಹೋದೆ. ಅಲ್ಲಾಗಲೇ ನಾನು ವಾರಗಿತ್ತಿರಾಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ಏಕೆಂದರೆ ಮನೆ ದೇವ್ರಿಗೆ ಹೋಗ್ಬೇಕಿತ್ತಲ್ಲ, ಅವರೆಲ್ಲ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿದ್ದಾರೆ. ನಾನು ಅದೇ ತಾನು ಆವಾಗ ಹೋದೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ. ಅವರು ಇಲ್ಲೇ ಅಮ್ಮನ ಮನೇಲೇ ಸ್ನಾನ ಮಾಡ್ಕೊಂಬಂದಿದೆಯಲ್ಲ, ಬಾ ಹಾಗೇ ದೀಪ ಹಚ್ಬಿಟ್ಟು ಬಂದುಬಿಡು ಅಂತ ಹೇಳ್ತಾಯಿದ್ರು. ನಾನಿಲ್ಲ, ಇದೇ ನೋಡಿ ಈಗ ಸ್ಕ್ರೀನ್ ಮೇಲೆ ಬರ್ತಾಯಿತ್ತಲ್ಲ, ಇದೇ ನಮ್ಮ ಮನೆ ದೇವರು. ಹಾಗೆ ಇಲ್ಲ ನಮ್ಮ ಮನೆಯೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಿಬಿಟ್ಟೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಮೈಗೆ ಸ್ನಾನ ಮಾಡಿದೆ. ತಲೆಗೆ ಮಾಡಿಲ್ಲ, ತಲೆಗಿಲ್ಲೇ ಮಾಡ್ಕೊಂಡು ಹೋಗಿದ್ನಲ್ಲ, ಮೈಗೆ ಸ್ನಾನ ಮಾಡಿದೆ. ಹಾಗೆ ಅಮ್ಮ ಸ್ವಲ್ಪ ಹೂವೆಲ್ಲ ತಂದುಕೊಟ್ರು, ಹೂವು ತುಳಸಿ ಎಲ್ಲ ತಂದುಕೊಟ್ರು. ತುಳಸಿ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಮನೆ ದೇವ್ರಿಗೆ ಹೋದೋ. ಅದಕ್ಕೂ ಮುಂಚೆ ನಾನು ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡಿದೆ ಅಂದರೆ ಫ್ರೆಂಡ್ಸ್, ಅಂದರೆ ನನಗೆ ಡೇಟ್ ಟೈಮ್ ಇತ್ತು. ಎಲ್ಲಿ ರಜೆ ಆಗಿಬಿಡ್ತೀನೋ, ಏನು ಮಾಡೋದು, ಹೋಗೋದೋ ಬೇಡವೋ ಅನ್ನೋದೊಂದು 2 ಮನಸ್ಸಿತ್ತು. ಇಲ್ಲೇ ಅಮ್ಮನ ಮನೇಲೇ ನಾನು ಪೂಜೆ ಮಾಡಬೇಕಾದ್ರೆ ರಾಯರಲ್ಲಿ ಬೇಡ್ಕೊಂಡೆ. ನಾನಿವತ್ತು ಏಕಾದಶಿ ಇರೋದ್ರಿಂದ, ಅದು ಅಲ್ಲದೆ ನಮ್ಮ ಮನೆ ದೇವ್ರಿಗೂ ಹೋಗ್ತಾಯಿದ್ದೀನಿ, ಏಕಾದಶಿನೂ ಐತೆ. ಹಾಗಾಗಿ ನಾನು ಇದು ಡೇಟ್ ಆಗಬಾರ್ದು ರಾಯರೇ, ದಯವಿಟ್ಟು ನನ್ನ ಡೇಟ್ ಆಗ್ದೇ ಇರುವಾಗ ಮಾಡಿ. ನಾನು ಇಲ್ಲೂ ಪೂಜೆ ಮಾಡಬೇಕು, ಅಮ್ಮನ ಮನೆಯಲ್ಲೂ ನಿಮ್ಮನ್ನ ಪೂಜೆ ಮಾಡಬೇಕು, ಮತ್ತು ಹೋಗಿ ನಮ್ಮ ಗಂಡನ ಮನೆಯಲ್ಲೂ ನಾನು ನಿಮ್ಮನ್ನ ಪೂಜೆ ಮಾಡಬೇಕು. ಹಾಗೆ ನಮ್ಮ ಮನೆ ದೇವರು ದೇವಸ್ಥಾನಕ್ಕೂ ಹೋಗಬೇಕು. ಆ ಥರ ನೀವು ನನಗೆ ಯಾವುದೇ ಥರದ ತೊಂದರೆ ಆಗ್ದೇ ಇರುವಾಗೆ ನೀವು ನನಗೆ ಒಳ್ಳೇದು ಮಾಡ್ಕೋಬೇಕು. ನನ್ನ ಡೇಟ್ ಆಗಬಾರ್ದು ರಾಯರೇ ಅಂತ ನಾನು ಬೇಡ್ಕೊಂಡು ಆಮೇಲೆ ಇಲ್ಲಿ ವಾರ ಮಾಡಿದೆ. ಅಂದರೆ ಆದರೂ ಬೇಡ್ಕೊಂಡ್ರು 2 ಮನಸ್ಸಲ್ಲೇ ಮಾಡಿದೆ. ಅಯ್ಯೋ ಏನಪ್ಪ ಮಾಡೋದೋ ಬೇಡವೋ, ಅಲ್ಲಿಗೆ ಹೋಗೋದೋ ಬೇಡವೋ, ಮನೆ ದೇವ್ರಿಗೆ ಹೋಗೋದೋ ಬೇಡವೋ, ನಮ್ಮ ಯಜಮಾನ್ರ ಊರಿಗೆ ಹೋಗೋದೋ ಬೇಡವೋ, ಆ ಥರ ಮಾಡಿದ್ದಕ್ಕೇ 2 ಮನಸ್ಸು ಮಾಡ್ಕೊಂಡು ಮಾಡಿದ್ದಕ್ಕೇ ತುಂಬ ಲೇಟಾಯಿತು. ತುಂಬ ಅಂದರೆ ನಿಧಾನ ಕೆಲಸ ಮಾಡಿದೆ ಅಲ್ವಾ, ತುಂಬ ಲೇಟಾಯಿತು. ಅದು ಅಲ್ಲದೆ ನಾನು ಫಾಸ್ಟಾಗಿ ಓಡಾಡೋಕ್ಕೂ ಆಗೋಲ್ಲ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಆಯಿತು. ನಾನೆಲ್ಲ ಮಾಡೋವರೆಗೂ ಅವ್ರು ವೆಯ್ಟ್ ಮಾಡ್ಕೊಂಡು, ಅಂದರೆ ಅವರೇನು ಸ್ಟಡಿಯಾಗಿದ್ದರು, ಸೀರೆ ಗೀರೆ ಹಾಕ್ಕೊಂಡು ಎಲ್ಲ ರೆಡಿಯಾಗಿದ್ದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ನನಗೋಸ್ಕರ ವೆಯ್ಟ್ ಮಾಡಿದ್ರು. ನಾನು ಅಲ್ಲಿ ಎಲ್ಲ ಮಾಡಿಬಿಟ್ಟು ಮನೆ ದೇವ್ರಿಗೆ ಹೋಗಿ ಅಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ಬಂದಿದ್ದಾಯಿತು. ಆಮೇಲೆ ಅಲ್ಲೂ ಅಷ್ಟೇ ರಾಯರನ್ನ ಬೇಡ್ಕೊತಾನೆ ಇದೆ. ಇದು ಅಂದರೆ ನಮ್ಮ ತಂದೆ ಮನೆ ದೇವರು, ಅದು ನಮ್ಮ ಯಜಮಾನ್ರ ಮನೆ ದೇವರು, ಇದು ನಮ್ಮ ತಂದೆ ಮನೆ ದೇವರು. ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.